ನೀವು ಪ್ರತಿನಿತ್ಯ ದೇವರನ್ನ ಭಕ್ತಿಯಿಂದ ಪೂಜಿಸುತ್ತಿದ್ರೆ, ನೀವು ಏನಾದರೂ ಈ ಸೂಚನೆಗಳನ್ನು ಕಂಡ್ರೆ ದೇವರು ನಿಮ್ಮ ಮೇಲೆ ಕೃಪೆ ತೋರುತ್ತಿದ್ದಾನೆ ಎಂದರ್ಥ. ಹಾಗಿದ್ರೆ ದೇವರು ನೀಡುವ ಸೂಚನೆಗಳಾವು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಷ್ಟು ಮಾಹಿತಿ ನೀಡಲು ನಮಗೆ ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ. ವೀಕ್ಷಕರೇ, ನಿಮಗೇನಾದರೂ ದೇವರ ಕೃಪೆ ಆಗಿದ್ರೆ ನಿಮ್ಮ ಪ್ರತಿದಿನದ ಜೀವನದಲ್ಲಿ ಅನೇಕ ಸಂಕೇತಗಳನ್ನು ನೀವು ಕಾಣಬಹುದು. ಆದರೆ ನಾವು ಅವುಗಳ ಬಗ್ಗೆ ಗಮನವನ್ನು ಕೊಡೋದಿಲ್ಲ. ಹಾಗಾದರೆ ಆ ಭಗವಂತ ನಮಗೆ ನೀಡುವ ಸಂಕೇತಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ, ನೀವು ಏನಾದರೂ ದೇವರ ದರ್ಶನ ಮಾಡಿದಂತೆ ನಿಮಗೆ ಕನಸು ಕಂಡ್ರೆ ನಿಮ್ಮ ಮೇಲೆ ದೇವರ ಕೃಪೆ ಇದೆ ಅಂತ ನೀವು ತಿಳ್ಕೋಬೇಕು. ಅದು ಕೂಡ ಶುಭ ಸಂಕೇತ. ಸ್ವಪ್ನಶಾಸ್ತ್ರ ಹೇಳ್ತದೆ, ಈ ರೀತಿಯ ಕನಸು ಕಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿದೆ. ವೀಕ್ಷಕರೇ, ಬ್ರಾಹ್ಮಿ ಮುಹೂರ್ತವು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಸಮಯ ಪುಣ್ಯ ಪ್ರಾಪ್ತಿ ಪಡೆಯಲು ಪ್ರಶಸ್ತ ಸಮಯ ಅಂತ ಕೂಡ ಹೇಳ್ತಾರೆ. ಈ ಒಂದು ಶ್ರೇಷ್ಠವಾದ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ನೀವೇನಾದರೂ ನಿದ್ರೆಯಿಂದ ಎಚ್ಚರವಾದರೆ ಅದು ಕೂಡ ಶುಭ ಸಂಕೇತ. ಈ ಸಮಯ ದೇವತೆಗಳು ಜಾಗೃತರಾಗಿರುವ ಸಮಯವಾದ್ರಿಂದ ಇಂತಹ ವೇಳೆ ನಿದ್ದೆಯಿಂದ ಎಚ್ಚರಾದ್ರೆ ದೇವರ ಕೃಪೆ ನಿಮ್ಮ ಮೇಲಿದೆ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಅದೇನಾದರೂ ನಿಮಗೆ ಅರಿವೇ ಇಲ್ಲದೆಯೇ ಸಂಪತ್ತು ಲಭಿಸಿದರೆ ಅದು ಕೂಡ ಶುಭ ಸಂಕೇತ. ಹೀಗೆ ಅನಿರೀಕ್ಷಿತವಾಗಿ ಧನ ಪ್ರಾಪ್ತಿಯಾದರೂ ಕೂಡ ದೇವರ ಒಲವು ನಿಮ್ಮ ಮೇಲಿದೆ ಎಂದರ್ಥ. ಕಷ್ಟಗಳು ನಿವಾರಣೆಯಾಗಿ ಸುಖ ನೆಮ್ಮದಿ ನಿಮಗೆ ದೊರೆಯಲಿದೆ. ವೀಕ್ಷಕರೇ, ಇನ್ನು ನೀವು ಆಗಸದಲ್ಲಿ ಹಾರುತ್ತಿರುವಂತೆ ಕನಸು ಕಂಡ್ರೆ ಅದು ಕೂಡ ನಿಮಗೆ ಶುಭ ಸೂಚಕವಾಗಿದೆ. ಈ ರೀತಿಯ ಅನುಭವ ನಿಮಗಾದ್ರೆ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂದರ್ಥ. ಅದೇ ತರಹ ಕೆಲವು ಬಾರಿ ಕಾರಣ ಇಲ್ಲದೆಯೇ ಖುಷಿಯಾಗಿರ್ತೇವೆ. ಹೀಗೆ ಯಾವ ಕಾರಣವೂ ಇಲ್ಲದೆ ಖುಷಿಯಾಗಿದ್ರೆ ಅದು ದೇವರ ಅನುಗ್ರಹವಾಗಿದೆ ಎಂದರ್ಥ. ಅಲ್ಲದೆ ಶೀಘ್ರದಲ್ಲಿಯೇ ನಿಮಗೆ ಶುಭ ಸುದ್ದಿ ಬರಲಿದೆ ಎಂಬ ಸೂಚನೆಯಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ದೇವರ ಅನುಗ್ರಹ ನಮ್ಮ ಮೇಲೆ ಆಗಿದ್ರೆ ಯಾವೆಲ್ಲ ಸೂಚನೆಗಳನ್ನು ನಾವು ಕಾಣಬಹುದು ಅಂತ. ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯಕವಾಗುವ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ಇಷ್ಟವಾದರೆ ಇತರರಿಗೂ ಕೂಡ ಶೇರ್ ಮಾಡಿ. ಈ ಅನುಭವಗಳು ನಿಮಗೂ ಕೂಡ ಆಗಿದ್ರೆ ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರನ್ನು ಬರೆದು ಶೇರ್ ಮಾಡಿ.